ಆಕಾಶ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಲಾಂಚ್ ಮಾಡಿದ ಆಂತಿ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್. ಆಕಾಶ್ ಇದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಆಗಿದ್ದು, ನಮ್ಮ ಸಂಸ್ಥೆಯಿಂದ ಅಧಿಕೃತವಾಗಿ ಇಡೀ ದೇಶಾದ್ಯಂತ ಬಿಗ್ಗೆಸ್ಟ್ ಸ್ಕಾಲರ್ಶಿಪ್ ಆಂತಿ ಎಕ್ಸಾಮ್ ಅಂದ್ರೆ ಆಕಾಶ್ ಟ್ಯಾಲೆಂಟ್ ಹಂಟ್ ಎಕ್ಸಾಮ್ ಲಾಂಚ್ ಮಾಡಿದ್ದೇವೆ. ಇದು ಹೆಮ್ಮೆಯ ವಿಷಯ ಕೂಡ ಆಗಿದೆ ಎಂದು ಇನ್ಸ್ಟಿಟ್ಯೂಟ್ ಬೀದರ್ ಬ್ರಾಂಚ್ ಮ್ಯಾನೇಜರ್ ಕೋಲೇಶ್ ರೆಡ್ಡಿ, ಹಿರಿಯ ಫ್ಯಾಕಲ್ಟಿ ಡಾಕ್ಟರ್ ಸಂದೀಪ್ ಹಾಗೂ ಕೆಮಿಸ್ಟ್ರಿ ಫ್ಯಾಕಲ್ಟಿ ಲಕ್ಷ್ಮೀ ನಾರಾಯಣ್ ಮಾತನಾಡಿ ತಿಳಿಸಿದ್ದಾರೆ. 5ನೇ ತರಗತಿಯಿಂದ 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಅಂದರೆ ಸೆಕೆಂಡ್ ಪಿಯುಸಿ ವರೆಗಿನ ವಿದ್ಯಾರ್ಥಿಗಳು ಈ ಆಂತೆ ಎಕ್ಸಾಮ್ನಲ್ಲಿ ಭಾಗವಹಿಸಬಹುದಾಗಿದೆ. ಆನ್ಲೈನ್ ಆಫ್ಲೈನ್ ಮೂಲಕ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಹಲೋ, ನಾನು ಎಲ್ಲಿದ್ದೀರಿ? ಸೊ ಎಲ್ಲ ಬೀದರ್ ಜನತೆಗೆ ನಮಸ್ತೆ. ನನ್ನ ಹೆಸರು ಲೋಕೇಶ್ ರೆಡ್ಡಿ ಅಂತ. ನಾನು ಆಕಾಶ್ ಇನ್ಸ್ಟಿಟ್ಯೂಷನ್ ಬೀದರಿಂದ ಮಾತಾಡ್ತಿದ್ದೀನಿ, ಬ್ರಾಂಚ್ ಮ್ಯಾನೇಜರ್ ಆಕಾಶ್ ಇನ್ಸ್ಟಿಟ್ಯೂಷನ್ ಬೀದರ್. ಓಕೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಕಾಶ್ ಇನ್ಸ್ಟಿಟ್ಯೂಷನ್ ನಮ್ಮದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದೆ. ನಮ್ಮ ಸಂಸ್ಥೆ ಬಂದ್ಬಿಟ್ಟು 1988ರಲ್ಲಿ ಡೆಲ್ಲಿಯಿಂದ ಸ್ಟಾರ್ಟ್ ಆಗಿರುವಂಥ ಒಂದು ಸಂಸ್ಥೆ. ನಾವು 5ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸಲ್ಲಿ ಸ್ಟಡಿ ಮಾಡ್ತಿರುವಂಥ ಮಕ್ಕಳಿಗೆ ಫೌಂಡೇಶನ್ ಕ್ಲಾಸಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಫೌಂಡೇಶನ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಯಾವುದೇ ಥರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಅದು CA ಎಕ್ಸಾಮಿನೇಷನ್ಸ್ಗಾಗಿರ್ಬೋದು ಅಥವಾ JEE ನೀಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪ್ರೇಷನ್ಸ್ ಮಾಡ್ತಿರುವಂಥ ಮಕ್ಕಳಿಗೆ ಫೌಂಡೇಶನ್ ಚೆನ್ನಾಗಿದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಒಳ್ಳೆ ರೀತಿಯಿಂದ ತಮ್ಮ ನೀಟ್ ಮತ್ತು JEE ಎಕ್ಸಾಮ್ಸಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ 5ನೇ ತರಗತಿಯಿಂದ 10ನೇ ಕ್ಲಾಸಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಯಾವ ಥರ ಸಹಾಯ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಫೌಂಡೇಶನ್ ಕ್ಲಾಸಸ್ಗಳನ್ನು 5ನೇ ತರಗತಿಯಿಂದ 10ನೇ ಕ್ಲಾಸಲ್ಲಿ ಓದುವಂಥ ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ. ಇದರಲ್ಲಿ ಅವರ ಶಾಲೆಯಲ್ಲಿ ಇರುವಂಥ NCERT ಸಿಲೆಬಸ್ ಜೊತೆಗೆ ಒಲಿಂಪಿಯಾಡ್ ಎಕ್ಸಾಮಿನೇಷನ್ಸ್ ಕೂಡ ನಾವು ಕವರ್ ಅಪ್ ಮಾಡ್ತೀವಿ. ಮ್ಯಾಥ್ಸ್ ಒಲಿಂಪಿಯಾಡ್, ಸೈನ್ಸ್ ಒಲಿಂಪಿಯಾಡ್, IOQM ಎಕ್ಸಾಮಿನೇಷನ್ಸ್, ಇಂಡಿಯನ್ ಒಲಿಂಪಿಯಾಡ್ ಕ್ವಾಲಿಫೈಯರ್ ಫಾರ್ ಮ್ಯಾಥಮೆಟಿಕ್ಸ್ ಅಂತ ಕರಿತೀವಿ, NSCJS, NTSC, NSTSC ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸನ್ನು ನಾವು ಪ್ರಿಪ್ರೇಷನ್ಸ್ ಮಾಡಿಸ್ತೀವಿ. ಮತ್ತು ಈ ವರ್ಷ 2025ರಲ್ಲಿ ಆಕಾಶ್ದು ಸ್ಟೂಡೆಂಟು ಇಂಟರ್ನ್ಯಾಷನಲ್ ಬಯಾಲಜಿ ಒಲಿಂಪಿಯಾಡಲ್ಲಿ ಸಿಲ್ವರ್ ಮೆಡಲ್ ಕೂಡ ತೊಗೊಂಡಿದ್ದಾರೆ. ಅದು ಫಿಲಿಪೀನ್ಸಲ್ಲಿ ಕಂಡಕ್ಟ್ ಆಗಿತ್ತು ಈ ವರ್ಷ. ಸೊ ಈ ಥರ ಮಕ್ಕಳಿಗೆ ಮೋಟಿವೇಶನ್ ಮಾಡೋದ್ರ ಜೊತೆಗೆ ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಮಕ್ಕಳು ಎಲಿಜಿಬಲ್ ಆಗೋ ಥರ ನಾವು ಫೌಂಡೇಶನ್ ಕ್ಲಾಸಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಇನ್ನು ಹೆಚ್ಚಿನ ತರಗತಿ ಬಗ್ಗೆ ಮಾತಾಡೋದಾದರೆ, ಫಸ್ಟ್ PUC ಮತ್ತು ಸೆಕೆಂಡ್ PUC ಸೈನ್ಸ್ ಸ್ಟ್ರೀಮಲ್ಲಿ ಯಾವ್ಯಾವ ಮಕ್ಕಳು JEE ಮತ್ತು ನೀಟ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪ್ರೇಷನ್ಸ್ ಮಾಡ್ತಿದ್ದಾರೆ ಆ ಮಕ್ಕಳಿಗೆ JEE ಮತ್ತು ನೀಟ್ ಕ್ಲಾಸಸ್ಗೆ ಸಂಬಂಧಪಟ್ಟಂಗೆ ಕೋಚಿಂಗ್ ಕ್ಲಾಸಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಓಕೆ, ಇನ್ನು ನಮ್ಮ ಸಂಸ್ಥೆ ಕಳೆದ 36 ವರ್ಷದಿಂದ ಕನ್ಸಿಸ್ಟೆಂಟ್ ಆಗಿ 2009ರಿಂದ 2024ವರೆಗೂ ಆಲ್ ಇಂಡಿಯಾ ರ್ಯಾಂಕಿಂಗ್ 1 ಅಂದರೆ ಇಡೀ ಭಾರತ ದೇಶದಲ್ಲಿ ನಂಬರ್ 1 ರ್ಯಾಂಕಿಂಗ್ ಸತತವಾಗಿ ಆಕಾಶ್ ಇನ್ಸ್ಟಿಟ್ಯೂಷನ್ ಇಂದನೇ ನಾವು ಕೊಟ್ಟಿದ್ದೀವಿ. ಆ್ಯಂಡ್ 2025ನೇ ರಿಸಲ್ಟಲ್ಲಿ ಈ ಸರಿ ಪೇಪರ್ ಟಫ್ ಇದ್ರೂ ಕೂಡ ಟಾಪ್ 10 ಸ್ಟೂಡೆಂಟಲ್ಲಿ ಟಾಪ್ 5 ಸ್ಟೂಡೆಂಟ್ ಅಂದರೆ ಟಾಪ್ ರ್ಯಾಂಕಿಂಗ್ 2, 3, 5, 9 ಆ್ಯಂಡ್ 10 ಮತ್ತು 100ರಲ್ಲಿ 36 ಜನ ಸ್ಟೂಡೆಂಟ್ಸು ನಮ್ಮ ಆಕಾಶ್ ಇನ್ಸ್ಟಿಟ್ಯೂಷನ್ಸಿಂದನೇ ಇದ್ದಾರೆ. ಸೊ ಅದರಿಂದ ಬೀದರ್ ಜನತೆಗೆ ಇದೊಂದು ಒಳ್ಳೆಯ ಸದಾವಕಾಶ. ಕಳೆದ 36 ವರ್ಷದಿಂದ ನಮ್ಮ ಸಂಸ್ಥೆ ಮೆಟ್ರೋ ಸಿಟೀಸಲ್ಲಿತ್ತು. ಈ ವರ್ಷ ಬೀದರಲ್ಲಿ ನಾವು ಹೊಸದಾಗಿ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆಗಸ್ಟ್ 4ರಿಂದ ಆಗಸ್ಟ್ 12ರವರೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯಬಹುದಾಗಿದೆ. ಬೆಳಗ್ಗೆ 10:30ರಿಂದ 11:30ರವರೆಗೆ 1 ತಾಸುಗಳ ಕಾಲ 40 ಪ್ರಶ್ನೆಗಳನ್ನು ಮ್ಯಾಥ್ಸ್, ಸೈನ್ಸ್ ಹಾಗೂ ಅವರ ಮೆಂಟಾಲಿಟಿ ಟೆಸ್ಟ್ ಮಾಡುತ್ತೇವೆ. ಅವರ ಪಠ್ಯೇತರ ಗುಣಗುಣವಾಗಿ ಪ್ರಶ್ನೆಗಳನ್ನು ಕೇಳುತ್ತೇವೆ ಎಂದು ಮಾಹಿತಿ ನೀಡಿದರು. ಆಲ್ ಓವರ್ ಇಂಡಿಯಾ ಎಳ್ಳೆ ರ್ಯಾಂಕಿಂಗ್ ಪಡೆದ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ವೈಸ್ ಸ್ಕಾಲರ್ಶಿಪ್ ನಿಗದಿಪಡಿಸಿದ್ದು, ಅದರ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಆಕಾಶ್ ಇನ್ಸ್ಟಿಟ್ಯೂಟ್ನ 2 ನಿರ್ದೇಶಕರು, ಫ್ಯಾಕಲ್ಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್. 26ರಿಂದ ಆಗಸ್ಟ್ 22ರವರೆಗೆ ಬೀದರ್ನ ಜೀರಾ ಫಂಕ್ಷನ್ ಹಾಲ್ ನಲ್ಲಿ ನಡೀತಾ ಇದೆ. ಅಪ್ ಟು